ಬರ್ರಿ ಇವತ್ತು ನಾ ಕಾರ್ ವಾಶ್ ಮಾಡತ್ತೀನಿ. ಈ ಕಾರ್ ಯಾರ್ದು ಅನ್ಕೊಂಡಿರಿ ನೀವು? ಈ ಕಾರ್ ಜಿತ್ತು ಅಂದ್ರಿ. ಇವನ ನೋಡ್ರಿ ಶ್ರೀಜಿತ್. ಇವನಿಗೆ ನಾವು ಜಿತ್ತು ಅಂತ ಕರಿತೀವಿ. ಕಾರ್ ಎಲ್ಲ ವಾಶ್ ಆತ, ನಾವೆಲ್ಲ ರೆಡಿ ಆದ್ವಿ. ಫಸ್ಟ್ ಎಲ್ಲಿ ಹೋಗ್ಬೇಕಂತ ಗೊತ್ತಲ್ಲ ರೀ, ಸೀದಾ ಪೆಟ್ರೋಲ್ ಹಾಕ್ಸಕ್ ಹೋದ್ವಿ. ಇಲ್ಲಿ ನೋಡ್ರಿ ಅಂಜು ಹೇಮಂತ್ ಇದಾರ. ಇವ್ರಿಬ್ರು ಡಿಸ್ಕಸ್ ಮಾಡತ್ತಾರ ಯಾ ಕಾರ್ ಗಾಲಿ ಒಳಗೆ ಹವಾ ಕಮ್ಮಿ ಐತಿ ಅಂತಂದ. ಇಲ್ಲಿ ಶ್ರೀಜಿತ್ ಜಫಿನ್ ಇದ್ದಾರೆ. ಇವ್ರು ಏನು ಮಾತಾಡತ್ತಾರ ಅಂತ ನನಗಂತೂ ಅರ್ಥ ಆಗತ್ತಿಲ್ಲ, ಯಾಕಂದ್ರೆ ಅವ್ರು ಫುಲ್ ಮಲಯಾಳಂನಾಗ ಮಾತಾಡತ್ತಿದ್ರು. ಸೊ ನಾನು ಏನು ಮಾಡ್ಬೇಕಂತ ಗೊತ್ತಾಗ್ರಿ, ಬಡ ಕಾರ್ ಹತ್ಕೊಂಡು ಕುಂತ್ವಿರಿ. ಒಂದು ಲಾಂಗ್ ರೈಡ್ ಹೋಗೋಣ ಅಂತ ಹೋದ್ವಿ. ಇಲ್ಲಿ ಕೆಂಪೇಗೌಡರು ನಮ್ಮನ್ನು ವೆಲ್ಕಮ್ ಮಾಡತ್ತಿದ್ರು. ನಾವು ಹೋಗಿದ್ದ ಮೈಸೂರಿಗೆ. ನೋಡ್ರಿ, ನಮಗೆ ಕರ್ನಾಟಕದವರಿಗೆ ದಸರಾ ಅಂದ್ರೆ ನೆನಪುರದ ಮೈಸೂರು ಅಂದ್ರೆ ದಸರಾ. ನೋಡ್ರಿ, ಫುಲ್ ಲೈಟಿಂಗ್ಸ್ ಇದ್ದವು. ಒಳ್ಳೆಯ ದೀಪಾವಳಿ ಹಬ್ಬದ ಗತಿ ಅವ್ರು ಸೆಲೆಬ್ರೇಷನ್ ಮಾಡತ್ತಿದ್ರು. ಯಾಕಂದ್ರೆ ದಸರಾನ್ಯಾಗ ನಮಗೆ ನೋಡಕ್ಕೆ ಸಿಗೋದು ಜಂಬೂ ಸವಾರಿ, ಅರಮನೆ ಲೈಟಿಂಗ್ಸ್, ಅರಮನೆಯಾಗ ರಾಜ ಇನ್ನೂ ಹಳಿ ಪದ್ಧತಿ ಫಾಲೋ ಮಾಡೋದು ಎಲ್ಲ ನಾವು ನೋಡ್ಬೋದು. ಇಲ್ಲಿ ನಾವು ಹೋಗೋಷ್ಟು ಲೇಟ್ ಆಗಿತ್ತು. ಅದಕ್ಕೆ ಆಗಲೇ ಅರಮನೆಯಿಂದ ಎಲ್ಲ ಕಾರು ಹೊಳ್ಳಿ ವಾಪಸ್ ಬೆಂಗಳೂರು ಕಡೆ ಹೊಂಟಿದ್ವು. ಅದಕ್ಕೆ ನಾವು ಕಾರ್ ಒಂದು ಕಡೆ ಪಾರ್ಕ್ ಮಾಡಿ ಅರಮನೆಗೆ ಮಟ್ಟ ನಡ್ಕೋತ ಹೊಂಟಿವ್ರಿ. ಫುಲ್ ಜಾಮ್ ಆಗಿತ್ತು ಅಂತಂದು ಹೋಗಾತಿ ಲಾಸ್ಟಿಗೆ ಓಡಾಕತ್ತೀವಿ ರೀ. ಅಟ್ಲೀಸ್ಟ್ ಲೈಟಿಂಗ್ಸ್ ಅರ ನೋಡೋಣಪ್ಪ ಅರಮನೆ ಒಳಗಿಂದಂತ. ಬಟ್ ನಮ್ಮ ದುರಾದೃಷ್ಟ ಏನಂದ್ರೆ ರೀ, ಮಂದೆಲ್ಲ ಹೇಳಿದ್ರೆ 8 ಅರಮನೆನಾಗ ಲೈಟಿಂಗ್ಸ್ ಬಂದಾಗ್ಯಾವ ಅಂತಂದು. ಸೊ ಸ್ವಲ್ಪ ಡಿಸಪಾಯಿಂಟ್ ಆಯ್ತು. ಅದಕ್ಕೆ ಟಾಂಗ ಐತ್ರಿ, ಅಲ್ಲಿ ಟಾಂಗನಾಗ ಹತ್ಕೊಂಡು ಹೊಂಟಿವ್ರಿ. ಇಲ್ಲಿ ನಮ್ಮ ಹೇಮಂತ್ ಮುಂದೆ ಕೂತ್ ಲೀಡ್ ಮಾಡತ್ತಿದ್ದ. ಇವನಿಗೆ ಹೇಮಂತ್ ರಾಜ ಅಂತ ಕರೆಯಕತ್ತಿದ್ವಿ ನಾವು. ಆಮ್ಯಾಗ ನಮಗೆ ಇಲ್ಲಿ ದೂರಿಂದ ನಾವೆಲ್ಲ ಅರಮನೆ ನೋಡಾಕತ್ತೀವಿ, ಮಂದೆಲ್ಲ ನಮ್ಮ ನೋಡಾತಿದ್ರಿ ಟಾಂಗನಾಗ ಹೊಂಟಿವಿ ಅಂತಂದು. ಮಸ್ತ್ ಮಜಾ ಐತ್ರಿ. ಇದು ಒಂದ ರೈಡ್ ನೋಡ್ರಿ, ನಂಗೆ ಭಾಳ ಇಷ್ಟ ಆಗಿತ್ತಂತ. ನಾವು ಅನ್ಕೊಂಡಿದ್ದ ಬೇರೆ ರೀ, ಇಲ್ಲಿ ಆಗಿದ್ದ ಬೇರೆ ನೋಡ್ರಿ. ಅದಕ್ಕೆ ರೀ ಜೀವನದಾಗೂ ಹಿಂಗ ರೀ, ನಾವೇನು ಎಕ್ಸ್ಪೆಕ್ಟ್ ಮಾಡ್ಲಾರಿ ಇರುದ ಭಾರಿ ಚಲೋ ನೋಡ್ರಿ.